ಅದರಲ್ಲೂ ಒಬ್ಬ ಹೆಣ್ಣು ಮಗಳು ಬಹಳಷ್ಟು ಖುಷಿಯಾಗುತ್ತೆ ಮೇಡಮ್. ಹ್ಮ್. ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಸಕ್ರಿಯರಾಗಿದ್ದೀರಾ. ಅದು ಬಿಸ್ನೆಸ್ ಅಲ್ಲಿ ಇರಬಹುದು, ಹೌದು. ಸಮಾಜ ಸೇವೆಯಲ್ಲಿ ಇರಬಹುದು, ಖಂಡಿತ. ಪೊಲಿಟಿಕಲ್ ಅಲ್ಲಿ ಇರಬಹುದು. ಇಬ್ರು ಸೇವೆಗಳು ಕೂಡ ಅಷ್ಟೇ ಇದೆ. ಇಬ್ರು ಹೌದು. ಅವರಿಗೆ ನೀವು ಸಪೋರ್ಟ್ ಮಾಡ್ತೀರಾ, ನಿಮ್ಗೆ ಅವ್ರು ಸಪೋರ್ಟ್ ಖಂಡಿತ. ಮಾಡ್ತಾರೆ. ಇದು ಬಹಳಷ್ಟು ಕಡಿಮೆ. ಖಂಡಿತ. ನಾನ್ ಇದೀನಲ್ಲ ರಾಜಕೀಯದಲ್ಲಿ, ನಿನಗೇನು, ಅಟ್ಲೀಸ್ಟ್ ನನ್ ಬಿಸ್ನೆಸ್ ನೋಡ್ಕೊಂಡಿರು, ಅಥವಾ ನೀನೇನೋ ಒಂದ್ ಕಡೆ ಹಾಡ್ಕೊಂಡಿರು, ಹೌದು. ಮನೆ ಮೇಂಟೈನ್ ಮಾಡ್ಕೊಂಡಿರು ಅನ್ನುವಂತಹ ಗಂಡಂದಿರು ಬಹಳಷ್ಟು ಹೆಚ್ಚು. ಹೌದು. ಅಂಥದ್ರಲ್ಲಿ ಇಲ್ಲ, ನೀನು ರಾಜಕೀಯಕ್ಕೆ ಬಾ, ನಿನ್ನಲ್ಲಿ ಒಂದು ಶಕ್ತಿ ಇದೆ, ಜನ ನಿನ್ನನ್ನ ಗುರುತಿಸ್ತಾರೆ ಅಂತ ನಿಮ್ ಮನೆಯವ್ರು ಕರೆ ತಂದಿದ್ದಾರಲ್ಲ, ಅವ್ರು ಹೌದು. ತುಂಬಾನೇ ಗ್ರೇಟ್. ಥ್ಯಾಂಕ್ ಯು. ಆ ಮನ್ಸು ಎಲ್ರಿಗೂ ಕೂಡ ಬರಲ್ಲ ಮೇಡಮ್. ಖಂಡಿತ. ನಾನಂತೂ ಇದೀನಿ, ಸಾಕು ಬಿಡು, ನಿನ್ ಮನೇಲಿ ಇರು ಖಂಡಿತ. ಅನ್ನೋರೇನೆ. ಖಂಡಿತ. ಮತ್ತೆ ಈಗ ನೀವು ಹೆಣ್ಮಕ್ಳ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಯಾಕಂದ್ರೆ ಈ ಹೆಣ್ಣು ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಮಾತನಾಡೋದಾದ್ರೆ ಸಾಕಷ್ಟು ಯೋಜನೆಗಳು ಹೆಣ್ಮಕ್ಳಿಗೋಸ್ಕರ. ಹೌದು. ಗೃಹಲಕ್ಷ್ಮಿ ಅನ್ನುವಂತಹ ಅದ್ಭುತವಾದಂತಹ ಯೋಜನೆ, ಉಚಿತವಾದಂತಹ ಬಸ್. ನಿನ್ನೆ ಅಷ್ಟೇ ಬಜೆಟ್ ಅಲ್ಲೂ ಕೂಡ ಮಹಿಳಾ ಕಲ್ಯಾಣಕ್ಕಾಗಿ ಅತಿ ಹೌದು. ಹೆಚ್ಚು ಬಜೆಟ್ ಅನ್ನು ಮಂಡನೆ ಹೌದು, ಮಾಡಿದ್ದಾರೆ ಹೌದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ. ಹೌದು. ನೋಡಿ, ಹೆಣ್ಮಕ್ಳಂದ್ರೆ ಕಮಿಟ್ಮೆಂಟ್. ಹ್ಮ್ ನನ್ನ ಒಂದು ಭಾವನೆಯಲ್ಲಿ ಹೇಳ್ತೀನಿ ನಾನು. ಹ್ಮ್. ಯಾಕೆಂದ್ರೆ ಇವತ್ತು ಏನಾದ್ರೂ ಒಂದು ಕನಸನ್ನ ನಾವು ನೋಡಿ, ಕನಸು ತುಂಬಾ ದೊಡ್ಡದು ಕನಸು ಕಾಣಬೇಕಂತೆ. ಹ್ಮ್ ದೊಡ್ಡ ಮಟ್ಟದ ಕನಸು ಕಂಡಾಗ ಏನಾಗುತ್ತೆ, ಚಿಕ್ಕದಾದ್ರೂ ನೆರವೇರತ್ತೆ. ಹಾಗೆ ನಾವು ಹೆಣ್ಮಕ್ಳು ಕಮಿಟ್ಮೆಂಟ್. ಯಾಕೆಂದ್ರೆ ನಾವ್ ಏನಾದ್ರೂ ಅಂದ್ಕೊಂಡ್ರೆ ಅದು ಡೆಫಿನೆಟ್ ಆಗಿ ಅದನ್ನ ಈಡೇರೋವರೆಗೂ ಬಿಡೋದಿಲ್ಲ, ಮಾಡೋವರೆಗೂ ಬಿಡೋದಿಲ್ಲ. ಹಾಗಾಗಿ ನೋಡಿ, ಒಂದು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಹೆಣ್ಣು ಮುಂದೆ ಇದ್ದಾಳೆ. ಹೌದು. ಇವತ್ತು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾಳೆ. ನೋಡಿ, ಇವತ್ತು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ. ಶಕ್ತಿ ಯೋಜನೆ ಇರ್ಬೋದು, ಅಥವಾ ಮಹಿಳೆಯರಿಗೆ ಏನೇನು ಯೋಜನೆಗಳನ್ನ ತಂದಿದೆ ಇವತ್ತುವರೆಗೂ ಕೂಡ. ಅದನ್ನು ಹೊರತುಪಡಿಸಿ ಕೂಡ ಜೀವನ ಮಾಡ್ತಾ ಇದ್ದಂಥ ಒಂದು ಸಮಯ ಇದೆ ಅಲ್ವಾ. ಹ್ಮ್ ಬಟ್ ಹೆಣ್ಮಕ್ಳು ನೋಡಿ, ಇವತ್ತು ಸ್ವಾವಲಂಬಿಗಳಾಗಿ ಬದುಕಿ ಧೈರ್ಯ ಮಾಡಿ ಇವತ್ತು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ಹೆಚ್ಚಿನದಾಗಿ ಅವರಲ್ಲೇ ಇರುವಂತಹ ಒಂದು ಶಕ್ತಿ. ಯಾರೂ ಇಲ್ಲದೆ ಏನನ್ನಾದ್ರೂ ಸಾಧನೆ ಮಾಡಬಲ್ಲೆ ಅಂತ ಹೇಳಿ ಮುಂದೆ ಬರುವಂತ ಏಕೈಕ ಜೀವ ಅಂದ್ರೆ ಅದು ಹೆಣ್ಣು. ಖಂಡಿತ. ಅದರಲ್ಲೂ ಮೇಡಮ್ ಇತ್ತೀಚೆಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಹೆಣ್ಣು ಮಕ್ಕಳು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನ ಕಾಲೆಳೆಯೋದಕ್ಕೆ ನೂರಾರು ಜನ. ಖಂಡಿತವಾಗ್ಲೂ ಮ್ಯಾಮ್. ಏನಂತ ಹೇಳಿದ್ರೆ ಸ್ಟ್ರೀಮ್ ಲೈನ್ ತರೋದಿಲ್ಲ. ಹೌದು. ಇವನ್ನ ನಮ್ಮ ಇವಾಗ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಿಲ್ಲ ನಾನು. ನೋಡಿ, ಹೆಣ್ಮಕ್ಳು ಎಲ್ಲಾದ್ರೂ ಬೆಳೀತಾ ಇದಾರೆ, ಏನಾದ್ರೂ ಒಂದು ಮುಂದೆ ಬರ್ತಾ ಇದಾರೆ ಅಂದ್ರೆ ಸ್ಟ್ರೀಮ್ ಲೈನ್ ತರೋದಿಲ್ಲ, ಫ್ರಂಟ್ ಲೈನ್ ತರೋದಿಲ್ಲ. ಯಾಕೆಂದ್ರೆ ಗೊತ್ತಲ್ಲ, ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾಕೆಂದ್ರೆ ಆದಿ ಅನಾದಿ ಹೆಣ್ಣು ಸಂಸಾರದ ಕಣ್ಣು ಅಷ್ಟೇ ಅಲ್ಲ, ಹೆಣ್ಣು ಸಮಾಜದ ಕಣ್ಣು ಕೂಡ ಆಗ್ಬೇಕು. ಹೌದು, ಖಂಡಿತ. ನೋಡಿ, ಆದಿ ಅನಾದಿ ಕಾಲದಿಂದಲೂ ಕೂಡ ಮಹಿಳೆ ಅಂದ್ರೆ ಮನೆ, ಮಕ್ಕಳು, ಗಂಡ, ಸೀಮಿತ ಅನ್ನೋದು ಒಂದು ಇದರಲ್ಲಿ ಬಂದಿದ್ದು. ನೋಡಿ, ಅದನ್ನ ಹೊರತುಪಡಿಸಿ ನಾನು ಏನಾದ್ರೂ ಮಾಡಬಲ್ಲೆ ಅಂತ ಯಾವಾಗ ಹೊರಗೆ ಬಂದ್ಲು ಹೆಣ್ಣು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡಿರುವಂತ ಎಷ್ಟು ಉದಾಹರಣೆಗಳಿದೆ. ದೇಶದ ಮೊದಲ ಪ್ರಧಾನಿ ನಮ್ಮ ಇಂದಿರಾ ಗಾಂಧಿ ಅವರು ಹೌದು. ಅಲ್ವಾ, ದೇಶವನ್ನೇ ಆಳಿದಂತ ವ್ಯಕ್ತಿತ್ವ ಅಲ್ವಾ. ನನ್ನ ಆರಾಧ್ಯ ದೈವ ಗುರುಗಳು ಮಂಜುಳಾ ಗುರುರಾಜ್ ಅವರು, ಅವರ ಸಾಧನೆ ಒಂದು ಹೆಣ್ಣಾಗಿ. ಕಲ್ಪನಾ ಚಾವಲಾ ಅವರಿರ್ಬೋದು, ಸಾವಿತ್ರಿಬಾ ಫುಲೆ ಅವರಿರ್ಬೋದು, ಹೆಣ್ಣು ಮಕ್ಕಳನ್ನ, ಶೋಷಿತ ವರ್ಗದ ಹೆಣ್ಮಕ್ಳನ್ನ ಎಳ್ಕೊಂಡು ಬಂದು ವಿದ್ಯಾಭ್ಯಾಸವನ್ನ ಕೊಟ್ಟಂತವ್ರು ಎಷ್ಟು ಉದಾಹರಣೆಗಳಿದೆ. ಹೌದು. ಅವರ ಒಂದು ಹೌದು. ಬಂದಿರುವಂತಹ ದಾರಿನ ನಾವು ಒಂದೆರಡಾದ್ರೂ ಅಳವಡಿಸ್ಕೊಂಡ್ರೆ, ನಾವೊಂದು ಹೆಣ್ಮಕ್ಳಾಗಿ ಇನ್ ಮುಂದೆ ಬರುವಂತ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ಇದ್ ಬಿಡ್ಬೋದಪ್ಪ, ನಿಜವಾಗ್ಲು. ಸತ್ಯವಾದ ಮಾತು. ಹಾ, ಖಂಡಿತ ಮೇಡಮ್. ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನೀವು ಹೇಳಿದ್ರಿ, ಗಾಯಕರಾಗೇನೆ ಇವತ್ತಿಗೂ ಕೂಡ ನೀವು ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ನಿಮ್ಮ ಉಸಿರಲ್ಲಿ ಉಸಿರಾಗಿದೆ ಗಾಯನ. ಹಂಗಾಗಿ ನಮಗೂ ಕೂಡ ನಿಮ್ಮಿಂದ ಒಂದು ಹಾಡನ್ನ ಕೇಳುವಂತ ಅವಕಾಶನ ನೀವು ಮಾಡ್ಕೊಡ್ಬೇಕು. ಖಂಡಿತ. ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಸುಗಮ ಸಂಗೀತ ನನ್ಗೆ ಬಹಳಷ್ಟು ಇಷ್ಟ ಅಂತ ಹೇಳಿ. ನನಗೂ ಸುಗಮ ಸಂಗೀತ ಅಂದ್ರೆ ಬಹಳ ಇಷ್ಟ. ಅದರಲ್ಲೂ NS ಲಕ್ಷ್ಮೀನಾರಾಯಣ್ ಭಟ್ರ ಹಾಡುಗಳಂತೂ ನಾನು ತುಂಬಾ ಹಾಡ್ತಾ ಇರ್ತೀನಿ, ಇವತ್ತಿಗೂ ಕೂಡ ಕೇಳ್ತಾ ಇರ್ತೀನಿ. ಅವ್ರ ಹಾಡುಗಳನ್ನ ಕೇಳ್ಕೊಂಡು ನಾವೆಲ್ಲರೂ ಕೂಡ ಬೆಳೆದಿರೋರು. ಸೊ ನಿಮ್ ಇಷ್ಟವಾದಂತಹ ಹಾಡು ಯಾವ್ದಾದ್ರೂ ಒಂದು 4 ಲೈನ್ ಹಾಡಬಹುದಾ? ಗಾಯನ ಕ್ಷೇತ್ರ, ನಾನು ಆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಿದ್ದು, ಬರ್ತಾ ಇದ್ದಿದ್ದು, ಅಲ್ಲಿ ಪ್ರತಿಯೊಂದು ಮ್ಯೂಸಿಷಿಯನ್ಸ್ ಕೂಡ ಕಷ್ಟ ಪಡ್ತಾ ಇದ್ದಿದ್ದು. ಯಾಕೆಂದ್ರೆ ಡೌನ್ ಟು ಅರ್ತ್ ನಾವು ಅಲ್ಲಿಂದನೇ ಬಂದಿರೋದಲ್ವಾ. ನೋಡಿನೇ ನನಗೆ ಏನ್ ಅನ್ಸ್ತು, ಏನಾದ್ರೂ ಮಾಡ್ಬೇಕು ಕಲಾವಿದರಿಗಾಗಿ ಅಂತ ಮನ್ಸು ಬಂದ್ಬಿಡ್ತು. ಉಚಿತವಾಗಿ ಎಲ್ಲ ನೀವು ಮಾಡಿದ್ದೀರಾ. ಏನಾದ್ರೂ ಒಂದು 2015ರಲ್ಲಿ ನಾನು ಅಟ್ಲೀಸ್ಟ್ ನನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಅದರಲ್ಲಿ ಬರುವಂತ 10% ಆದ್ರೂ ಏನಾದ್ರೂ ಒಂದು ಕಲಾವಿದರಿಗಾಗಿ ಮಾಡ್ಬೇಕಂತ ಹೇಳಿ ಹುಟ್ಟಾಕಿದ್ದೆ ಸಾಂತ್ವನ ಫೌಂಡೇಶನ್. ಆ ಒಂದು ಯಾಕೆಂದ್ರೆ ಅದು ನಾನು ಸ್ಟ್ರಗಲ್ ಸಫರ್ ಆಗಿ ಬಂದಿದ್ದೀನಲ್ಲ, ಅದನ್ನ ಮನ್ಸಲ್ಲಿ, ಯಾಕೆಂದ್ರೆ ಪರ್ಸನಲ್ ಆಗಿ ನಾನು ಅನುಭವಿಸಿದ್ದೀನಿ ಅದನ್ನ, ಬೇರೆಯವರಿಂದ ನೋಡೋದಲ್ಲ ನಾನು. ಬಟ್ ಇದೇ ತರ ಎಷ್ಟು ಕಲಾವಿದ್ರೆ, ಯಾಕೆಂದ್ರೆ ಏನ್ ಕಲಾವಿದ್ರಿದ್ರೆ ಫ್ರಂಟ್ ಲೈನ್ ಬರೋದಿಲ್ಲ ಅವರೆಲ್ಲ. ಹಾಡ್ಬೇಕು ಅಷ್ಟೇ. ಈಗ ರಾಜಕೀಯವಾಗಿ ಕೆಲಸ ಮಾಡಿದ್ರೆ ಮುಂದೆ ಬಂದ್ಬಿಡ್ತೀವಿ, ಕ್ರೀಡೆನಲ್ಲಿ ಕೆಲಸ ಮಾಡಿದ್ರೆ ಮುಂದೆ ಬಂದ್ಬಿಡ್ತೀವಿ. ಬಟ್ ನಮ್ ಗಾಯನ ಕ್ಷೇತ್ರ ಇದೆಯಲ್ಲ, ಮುಂದೆ ಬರೋದು ಬಹಳ ಕಷ್ಟ. ನೇಮ್ ಫೇಮ್ ಮಾಡೋದು ಬಹಳ ಕಷ್ಟ. ಅವಕಾಶಗಳು ಸಿಗ್ಬೋದು, ಹಿಟ್ ಆಗ್ಬೋದು, ಬಟ್ ಹೆಸರು ಬರೋದು ಬಹಳ ಕಷ್ಟ. ಸೊ ಅಂಥದ್ರಲ್ಲಿ ಕಲಾವಿದರು ಒಂದು ದಿನದ ದುಡಿಮೆಗೋಸ್ಕರ
ಅವರ ಟ್ರಾವೆಲಿಂಗು, ಅವ್ರ ಜರ್ನಿ ಇದೆಯಲ್ಲ ತುಂಬ ಕಷ್ಟ. ಹಾಗಾಗಿ ಕಲಾವಿದರಿಗಾಗಿ ಏನಾದರೂ, ಮುಖ್ಯವಾಗಿ ನಾನು ಕಲಾವಿದರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಂತ್ವನ ಫೌಂಡೇಶನ್ನ ಹುಟ್ಟಾಕಿ ಇವತ್ತು 11 ವರ್ಷ 11 ವರ್ಷಗಳಾಗಿದೆ. ಗಾಯನ ಕ್ಷೇತ್ರದಲ್ಲಿ ಬರುವಂಥ ಸಾಂತ್ವನ ಫೌಂಡೇಶನ್ಗೆ ಆಗಿ ಬರುವಂಥ ಯಾವುದಾದ್ರು ಏನಾದರೂ ಇದ್ರೂ ಕೂಡ ಅದ್ರ ಮುಖ್ಯನ ಇವತ್ತವರೆಗೂ ನಾನು ತುಂಬ ಪ್ರಾಮಾಣಿಕವಾಗಿ 100% ತುಂಬ ಇಷ್ಟವಾಗಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಖಂಡಿತ. ಗಾಯಕಿ ಅನ್ನೋದೇ ಒಂದು ಹೆಮ್ಮೆ ನನಗೆ. ಹೌದು. ಯಾಕೆಂದ್ರೆ ಎಲ್ಲರಿಗೂ ಅವಕಾಶಗಳು ಸಿಗೋದಿಲ್ಲ. ನಾನು ಅಲ್ಪ ಸ್ವಲ್ಪ ಪೂರ್ತಿ ಪ್ರಮಾಣವಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ಅಲ್ಪ ಸ್ವಲ್ಪ ಗಾಯಕಿ ನಾನು. ಖಂಡಿತ ಮೇಡಮ್. ಇಷ್ಟ. ಒಂದೆರಡು ಲೈನ್ ಭಾವಗೀತೆಗಳಲ್ಲಿ 4 ಲೈನ್ ಹಾಡಿ, ಹೌದಾ? ಇಲ್ಲ ಫುಲ್ ಸಾಂಗ್ ಹಾಡಿ. ಓ ಮೈ ಗಾಡ್. ಬಟ್ ಇಲ್ಲ ಮೇಡಮ್, ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ನಾವು. ಖಂಡಿತವಾಗ್ಲು ಖಂಡಿತವಾಗ್ಲೂ ಮಾಡೋಣ. ಪವಿತ್ರ ಮೇಡಮ್ 1 hour ಒಳ್ಳೆ ಕಾರ್ಯಕ್ರಮ. ಅದು ಸದ್ಯದಲ್ಲೇ ಸ್ಪೀಡ್ ನ್ಯೂಸ್ ಅಲ್ಲಿ ಬರುತ್ತೆ. ಸೊ ಈಗ ಒಂದು 4 ಲೈನ್ ಯಾವ್ದಾದ್ರು ನಿಮ್ಮ ಇಷ್ಟದ ಹಾಡನ್ನ ಹಾಡಿ. ಖಂಡಿತವಾಗ್ಲು. ನಾನು ಮೂಲತಃ ಭಾವಗೀತೆಗಳನ್ನ ಹೆಚ್ಚಾಗಿ ಕೇಳ್ತಾ, ನಮ್ಮ ಗುರುಗಳಲ್ಲೂ ಕೂಡ ತುಂಬ ಅತಿ ಹೆಚ್ಚಾಗಿ ಭಾವಗೀತೆಗಳು, ಭಜನ್ಸು ಎಲ್ಲ ಕಲ್ತಾ ರೆಗ್ಯುಲರ್ ಆಗಿ ತುಂಬ ಇಷ್ಟಪಟ್ಟು ಖುಷಿಯಾಗಿ ಒಂದಷ್ಟು ಹಾಡುಗಳಿದೆ ಹಾಡುವಂಥದ್ದು. ಅದರಲ್ಲಿ ಒಂದು ಅದು ಎಲ್ಲರಿಗೂ ತುಂಬ ಜನಗಳಿಗೆ ಬೇಗ ರೀಚ್ ಆಗುವಂಥದ್ದು. ಹೌದಲ್ಲ, ಇದು ಒಂದು ಸಾಂಗ್ ಇತ್ತು ಅಂತ ಹೇಳಿ. ತಪ್ಪಿದ್ರೆ ಕ್ಷಮೆ ಇರಲಿ. ಅಯ್ಯೋ. ಯಾಕೆಂದ್ರೆ ಎಲ್ಲ ಒಂದು ಇದ್ರಲ್ಲೂ ಎಡವಿದ್ದೇ ಇರತ್ತೆ ಅಲ್ವಾ? ಏನಿಲ್ಲ ಮೇಡಮ್, ಹಾಡಿ madam. ಬೆಟ್ಟವೋ ನಿನ್ನದೇ, ಬಯಲೋ ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವೋ ನಿನ್ನದೇ, ಬಯಲೋ ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೇ, ನೆಳಲೋ ಬಿಸಿಲೋ ಎಲ್ಲವೂ ನಿನ್ನದೇ, ಇರಲಿ ಕರೀತಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ವಾವ್, ಸೂಪರ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಇನ್ನೊಂದು ಹಾಡು ಹಾಡ್ಸೋಣ ಕಾರ್ಯಕ್ರಮದ ಕೊನೆಯಲ್ಲಿ. ಇನ್ನೊಂದು ಹಾಡು ಹಾಡ್ಸೋಣ. ಅದ್ಭುತವಾಗಿದೆ ಮೇಡಮ್ ನಿಮ್ಮ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ನೀವು ನಮ್ಮ ಸ್ಟುಡಿಯೋಗೆ 1 hour ಸಂಗೀತ ಕಾರ್ಯಕ್ರಮನೇ ಮಾಡ್ಬೇಕು. ಖಂಡಿತವಾಗ್ಲೂ ಬೇಡಿಕೆ. ಖಂಡಿತವಾಗ್ಲೂ. ಖಂಡಿತ ತುಂಬಾ ಚೆನ್ನಾಗಿ ಹಾಡ್ತೀರಾ. ಹೇಳಿದ್ರಿ ಮೇಡಮ್, ಅಂದ್ರೆ ಈ ಸಂಗೀತದ ಕ್ಷೇತ್ರದಲ್ಲಿ ಇದ್ದಂಥವ್ರು, ಗಾಯಕರಿರ್ಬೋದು ಅಥವಾ ಅದನ್ನ ಹೇಳ್ಕೊಡುವಂಥ ಟೀಚರ್ಸ್ ಇರ್ಬೋದು, ಅವ್ರು ಯಾರು ಕೂಡ ಫೈನಾನ್ಷಿಯಲಿ ಎಲ್ಲರೂ ಇದಾಗಿರೋದಿಲ್ಲ. ಸೊ ಅಂಥವ್ರನ್ನ ಗುರುತಿಸಿ ನೀವು ಅವ್ರಿಗೋಸ್ಕರ ಒಂದು ಸಾಂತ್ವನ ಫೌಂಡೇಶನ್ ಅನ್ನೋದನ್ನೇ ಮಾಡಿದ್ದೀರಾ. ಅದು ಸುಮಾರು ಒಂದು 10 ವರ್ಷದಿಂದ ಅದು ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸಾಮಾನ್ಯದ ಮಾತಲ್ಲ ಮೇಡಮ್. ಯಾವ್ದಾದ್ರು ಒಂದು ಫೌಂಡೇಶನ್ ಒಂದ್ 2 ವರ್ಷ 3 ವರ್ಷ ನಡೆಸೋದೇ ಕಷ್ಟ. ನೀವು 10-11 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಅದರಲ್ಲಿ ಬಹಳಷ್ಟು ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ನಿಮ್ಮ ಕೈಯಲ್ಲಾದಷ್ಟು ಅವರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂದ್ರೆ ಇದೇ ರೀತಿ ಮುಂದುವರಿತಾ ಹೋಗ್ಬೇಕು. ಮತ್ತೆ ಇನ್ನು ಪ್ರಮುಖವಾಗಿ ನಿಮ್ಮ ಸ್ಟೆಪ್ಸ್ ಇರೋದು ಮುಂದೆ ರಾಜಕೀಯವಾಗಿ ನನ್ನ ಜನರನ್ನ ಸೇವೆ ಮಾಡಬೇಕು. ಏನಂದ್ರೆ ಮೇಡಮ್, ತೆರೆ ಹಿಂದೆ ಸೇವೆ ಮಾಡೋರು ಬಹಳಷ್ಟು ಇರ್ತಾರೆ. ಹೌದು. ಬಟ್ ರಾಜಕೀಯಕ್ಕೆ ಬಂದು ಸೇವೆ ಮಾಡೋದಿದೆಯಲ್ಲ, ಅದು ಯಾವತ್ತೂ ಕೂಡ ಜನರ ಮನಸ್ಸಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಕೂಡ ನೀವು ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ನೀವು ಬಂದು ರಾಜಕೀಯದಲ್ಲಿದ್ದೀರಾ. KPCC ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ. ಸೊ ನಿಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಮಹಿಳಾ ಯೋಜನೆಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಮೇಡಮ್? ಏನ್ ಹೇಳ್ತೀರಾ? ಯಾಕಂದ್ರೆ ಒಳ್ಳೊಳ್ಳೆ ರೀತಿಯ ರೆಸ್ಪಾನ್ಸ್ ಬರ್ತಾ ಇದೆ. ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದ್ದೇ ಇರುತ್ತೆ. ನಾವು ಪಾಸಿಟಿವ್ನ ತಗೊಳ್ಳೋದಾದ್ರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಬೆಳಕಾಗಿರುವಂತಹ ಯೋಜನೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನಂದ್ರೆ, ಈಗ ಹೆಣ್ಮಕ್ಳು ನಾವೇನ್ ಮಾಡ್ತೀವಿ, ತುಂಬಾ ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಏನಾಗ್ಬಿಡುತ್ತೆ, ಕರ್ನಾಟಕ ರಾಜ್ಯದಾದ್ಯಂತ ಹೆಣ್ಮಕ್ಳು ಏನ್ ಮಾಡ್ತಾರೆ, ಒಂದು 4 ಗೋಡೆಗೆ ಸೀಮಿತ ಆಗ್ಬಿಟ್ಟಿರ್ತಾರೆ.
ಒಂದು ದಿನನಿತ್ಯದ ಕೂಲಿ ಕೆಲಸಗಳನ್ನ ಮಾಡಿ ದುಡಿಯುವಂಥವ್ರು ಏನಾಗ್ಬಿಡುತ್ತೆ, ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ ಪಾಪ. ಹೌದು. ಅಲ್ವಾ? ಹೌದು. ಈಗ ಅವ್ರು ಏನಾದ್ರೂ ಅಕಸ್ಮಾತ್ ಒಂದು ಉಳಿತಾಯ ಅನ್ನೋದಿರಲ್ಲ. ಅಲ್ವಾ, ಉಳಿತಾಯ ಇರೋದಿಲ್ಲ. ಆಮೇಲೆ ಬಸ್ ಫೇರ್ಸ್ ಕಟ್ಟಿ ಎಲ್ಲಾದ್ರೂ ಕ್ಷೇತ್ರಗಳನ್ನ ನೋಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಬೆಂಗಳೂರನ್ನ ಬಂದು ನೋಡುವಂಥದ್ದು, ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಏನ್ ಮಾಡುತ್ತೆ, ತನ್ನಲ್ಲೇ ಹಿಡಿತದಲ್ಲಿ ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಎಲ್ಲಾದ್ರೂ ಹೋಗಿ ಕೇಳೋದಕ್ಕೂ ಕೂಡ ಅವರಿಗೆ ಮುಜುಗರ, ಹಳ್ಳಿ ಜನ ಖಂಡಿತ. ಗೊತ್ತಲ್ಲ. ಹೌದು. ಸೊ ಹಾಗಾಗಿ ಈ ಒಂದು ಯೋಜನೆಯನ್ನ ನೋಡಿ ಹೆಣ್ಮಕ್ಳು ಹೇಳಿದ್ನಲ್ಲ, ಕಮಿಟ್ಮೆಂಟ್, ಕೈ ಹಿಡಿತಾರೆ ಅಂತ ಹೇಳಿ ಗೊತ್ತಿತ್ತು ಹೆಣ್ಮಕ್ಳು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ. ನೋಡಿ ಹಾಗೆ ಹೆಣ್ಮಕ್ಳು ಕೈ ಹಿಡಿದಿದ್ದಾರೆ ಇವತ್ತು. ನಮ್ಮ ಕಾಂಗ್ರೆಸ್ ಸರ್ಕಾರ ಚಾಲ್ತಿಯಲ್ಲಿದೆ. ಹಾಗೆ ಆ ಹೆಣ್ಮಕ್ಳನ್ನ ಸ್ವಾವಲಂಬಿಗಳಾಗಿ ಅವರು ಬದುಕಬೇಕು ಅನ್ನೋ ಒಂದು ಕಾರಣದಿಂದನೇ ಶಕ್ತಿ ಯೋಜನೆಯನ್ನ ಕೊಟ್ಟರು.